ಹಿತಪುಟ, ಯಾಕೋ ಇನ್ನೂ ಮಲ್ಕೊಂಡಿಲ್ವಾ ನೀನು? ರಾತ್ರಿ ಎಷ್ಟೊತ್ತಾಗಿದೆ? ಯಾಕಂದ್ರೆ ಇಲ್ಲಿ ಕೂತಿದ್ಯಾ? ಅಪ್ಪ ಮತ್ತೆ ದುರ್ಗಾ ನನಗೆ ಕತೆ ಹೇಳ್ತೀನಿ ಅಂದ್ರು. ಬಟ್ ಅವರೆಲ್ಲ ಹೋಗಿದ್ದಾರೆ. ನಾನೀಗ ಅವರಿಗೆ ಕಾಯ್ತಿದ್ದೀನಿ. ಅವ್ರ ಕತೆ ಹೇಳಿದ್ರೆ ನಂಗೆ ನಿದ್ದೆ ಬರಲ್ಲ ಅಪ್ಪಮ್ಮ. ಓ, ಆದರೆ ಅಪ್ಪ ಮತ್ತು ದುರ್ಗಾ ಬರೋದು ತುಂಬ ಲೇಟ್ ಆಗುತ್ತೆ ಕಂದ. ಅವರು ಪೂಜೆ ಕೆಲಸದಲ್ಲಿ ಬ್ಯುಸಿ ಆಗಿದ್ದಾರೆ. ಈಗ ಏನು ಮಾಡೋದು? ಹಾಂ, ನಮ್ಮ ಹಿತಾಪುಟ್ಟಿಗೆ ಅಪ್ಪಮ್ಮ ಒಂದು ಕತೆ ಹೇಳ್ತಾರೆ. ಓಕೆನಾ? ಬರೀ ಕತೆ ಇಲ್ಲ, ಒಂದು ಸತ್ಯದ ಕತೆ. ಈ ದುರ್ಗಾಪುರದ ದೇವಿ ಇದ್ದಾಳಲ್ಲ, ಆ ದೇವಸ್ಥಾನದ ಶಕ್ತಿಶಾಲಿ ತ್ರಿಶೂಲದ ಕತೆ. ತ್ರಿಶೂಲದ ಕತೆನಾ? ಹಾಗಾದ್ರೆ ಹೇಳಿ ಅಪ್ಪಮ್ಮ. ನಾ ಕತೆ ಹೇಳ್ತಾ ಇರ್ತೀನಿ, ನೀ ಅದನ್ನು ಕೇಳಿಸ್ಕೊಂಡು ಹಾಗೆ ನಿದ್ದೆ ಮಾಡಬೇಕು. ಓಕೆ? ತುಂಬ ವರ್ಷಗಳ ಹಿಂದೆ ಒಂದು ಪುಟ್ಟ ಹುಡುಗಿ, ನಿನ್ನ ಥರನೇ ಇರುವಂಥ ಒಂದು ಮುದ್ದಾದ ಹುಡುಗಿ ಕಾಡು ಹತ್ರನೇ ಆಟ ಆಡ್ತಾ ಇತ್ತು. ಆಗ ಒಂದಷ್ಟು ಜನ ದುಷ್ಟರು ಆ ಮಗುಗೆ ತೊಂದರೆ ಕೊಡೋದಕ್ಕೆ ಶುರು ಮಾಡಿದ್ರು. ಪಾಪ ಆ ಹುಡುಗಿ ಹೆದರ್ಕೊಂಡು ಹತ್ಕೊಂಡು ದೇವ್ರನ್ನ ಬೇಡ್ದಾಗ ಒಂದು ದೈವಿಕ ತ್ರಿಶೂಲ ಆಕಾಶದಿಂದ ಹಾರಿ ಬಂತು. ಆಗ ಮಗು ಏನು ಮಾಡ್ತು ಗೊತ್ತಾ? ಆ ತ್ರಿಶೂಲನ ಹಿಡಿದು ಅಲ್ಲಿದ್ದ ದುಷ್ಟರನ್ನೆಲ್ಲ ಸಂಹಾರ ಮಾಡಿದ್ಲು. ಅವತ್ತಿನಿಂದ ಆ ಮಗುಗಾಗಲಿ ಅವಳ ಅಪ್ಪ ಅಮ್ಮನಿಗಾಗಲಿ ತೊಂದರೆ ಕೊಡೋರು ಯಾರೂ ಇರಲಿಲ್ಲ. ಈಗಲೂ ಆ ತ್ರಿಶೂಲ ಕಾಡಿನಲ್ಲೇ ಅಡಗಿದೆ ಪುಟಾಣಿ. ಇವತ್ತಿಗೂ ದುಷ್ಟರನ್ನ ಕಂಡ್ರೆ, ಮಕ್ಕಳಿಗೆ ಯಾರಾದರೂ ತೊಂದರೆ ಕೊಡೋರನ್ನ ಕಂಡ್ರೆ ಆ ತ್ರಿಶೂಲ ತಾನಾಗೆ ಎದ್ದು ಬಂದು ಅವ್ರನ್ನೆಲ್ಲ ಚುಚ್ಚಿ ಅಲ್ಲಿಂದ ಓಡಿಸ್ಬಿಡುತ್ತೆ. ಹಿತಪುಟ, ಒಂದು ವೇಳೆ ಆ ತ್ರಿಶೂಲ ಏನಾದರೂ ನಿನ್ನ ಕೈಗೆ ಸಿಕ್ಕಿದ್ರೆ ಆಗ ನಿನಗೆ ತೊಂದರೆ ಕೊಡೋರೇ ಇರೋದಿಲ್ಲ.